ಶಿರಾ ನಗರಸಭಾ ಮಾಜಿ ಅಧ್ಯಕ್ಷರಾದ ಅಮಾನುಲ್ಲಾ ಖಾನ್ ರವರ 53ನೇ ಹುಟ್ಟುಹಬ್ಬದ ಪ್ರಯುಕ್ತ ಅಮಾನುಲ್ಲಾ ಖಾನ್ ಅಭಿಮಾನಿಗಳ ಬಳಗದ ವತಿಯಿಂದ ಹಾಗೂ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಯಿತು. ಇದೇ ಸಂದರ್ಭದಲ್ಲಿ ಐತಿಹಾಸಿಕ ಮಲಿಕ್ ರೆಹಾನ್ ದರ್ಗಾಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದರು. ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಪುರಾತನ ಆಯುರ್ವೇದ ಚಿಕಿತ್ಸಾ ಪದ್ಧತಿಯಾದ ಹಿಜಾಮ ಕ್ಯಾಂಪ್ ನೋಡುಗರಿಗೆ ವಿಶೇಷವಾಗಿತ್ತು. ಜನ್ಮದಿನದ ಈ ಸಂದರ್ಭದಲ್ಲಿ ಯಾರೆಲ್ಲ ಮುಖಂಡರು ಅಭಿಮಾನಿಗಳು ಶುಭ ಕೋರಿದರು ನೋಡಿ. ಏನು ಇವತ್ತು ನಮ್ಮ ಅಮರುಲ್ಲಾ ಖಾನ್ ಅವರು 52ನೇ ವರ್ಷ ಹುಟ್ಟುಹಬ್ಬ ಇವತ್ತೇನು ಅವರ ಫ್ರೆಂಡ್ ಸರ್ಕಲ್ ಸಡಗರದಿಂದ ಇವತ್ತು ಆಚರಣೆ ಮಾಡ್ತಾವ್ರೆ. ದೇವರು ಅವ್ರಿಗೆ ಆರೋಗ್ಯ ಭಾಗ್ಯ ಮತ್ತು ಹೆಚ್ಚಿನದಾಗಿ ಅವ್ರಿಗೆ ಆರೋಗ್ಯ ಕೊಡಲಿ, ಹೆಚ್ಚಿನದಾಗಿ ಐಶ್ವರ್ಯ ಕೊಡಲಿ, ಮತ್ತೆ ಅವ್ರಿಗೆಲ್ಲರೂ ಫ್ರೆಂಡ್ ಸರ್ಕಲ್ ಇದೇ ಥರನ ನಗುಮುಖವಾಗಿ 100 ವರ್ಷ ಬಾಳ್ಲಿ ಅಂತಲ್ಲ, ಅದು ನಾನಾದ್ರೂ ಆ ದೇವ್ರನಲ್ಲೇ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ. ರೋಗಿಗಳು ಇವತ್ತು ಉಪಯೋಗ ಪಡ್ಕೊಂಡು ಹೋಗಿದ್ದಾರೆ, ಹೆಲ್ತ್ ಕ್ಯಾಂಪ್ ಮಾಡಿದ್ರು, ಇದ್ರ ಬಗ್ಗೆ ಏನು ಹೇಳ್ತಾರೆ? ಇವತ್ತು ನಾವು ಅವರು ಏನು ಹುಟ್ಟುಹಬ್ಬದ ದಿವಸ ಏನು ನಾವು ಆಚರಣೆ ಮಾಡ್ತಾವೆ ಸರ್, ಅದರಲ್ಲಿ ಇವತ್ತು ಅವ್ರಿಗೆ ಅದು ಮುಖೇನ ಅವ್ರಿಗೆ ಒಳ್ಳೇದಾಗ್ಲಿ, ಮತ್ತೆ ಅವರ ಆರೋಗ್ಯಗಳು ಎಲ್ಲಗಳು ಕಾಪಾಡ್ಕೊಳ್ಳಿ ಅಂತಲ್ಲ, ಅದು ಹುಟ್ಟುಹಬ್ಬದ ಮುಖೇನ ಅವ್ರ ಆರೋಗ್ಯಗಳು ಕಾಪಾಡ್ಕೊಳ್ಳಿ ಅಂತಲ್ಲ, ಅದು ನಾವು ದೇವರಲ್ಲಿ ಆಶಯ ಪಡ್ತೇನೆ. ಅಲ್ಹಾಜ್ ಅಮಾನುಲ್ಲಾ ಖಾನ್ ನಗರಸಭೆ ಮಾಜಿ ಅಧ್ಯಕ್ಷರು ಹಾಗೂ ಎರಾರ್ ಮಸೀದಿಯ ಮುತಲ್ಲಿ ಅವರ 51ನೇ ಹುಟ್ಟುಹಬ್ಬಕ್ಕೆ ಮೊದಲನೇದಾಗಿ ಅವ್ರಿಗೆ ಶುಭಾಶಯಗಳು ಹೇಳ್ತೇನೆ. ದೇವರು ಅವ್ರಿಗೆ ಆರೋಗ್ಯ ಆಯಸ್ಕೊಳ್ಳಿ, ಮತ್ತು ಮುಂದಿನ ದಿನಗಳಲ್ಲಿ ಒಳ್ಳೆ ಒಂದು ಹುದ್ದೆ ಕೊಡಲಿ ಅಂತ ನಾನು ಹಾರೈಸ್ತಾ ಅವ್ರಿಗೆ ಒಳ್ಳೆಯದಾಗಲಿ. ಹುಟ್ಟುಹಬ್ಬಕ್ಕೆ ಇನ್ನೊಂದು ಸರಿ ಶುಭಾಶಯಗಳು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಫ್ರೆಂಡ್ ಅಮಾನುಲ್ಲಾ ಖಾನ್ಗೆ 51 ವರ್ಷದ ಶುಭಾಶಯಗಳು. ಆದ್ರೂ ಅವ್ರಿಗೆ ಆಯುಷ ಆರೋಗ್ಯ ಒಳ್ಳೆ. ನಿಮ್ ಸ್ನೇಹಿತರು ಸರ್ ಇಷ್ಟೆಲ್ಲ ಕಾನ್ಸೆಪ್ಟ್ ಮಾಡಿದ್ದಾರೆ, ಹೇಗೆ ಅನ್ನಿಸ್ತದೆ ಸರ್? ಚೆನ್ನಾಗಿದೆ ಸರ್. ನೋಡಿ, ಈಗ ನರರೋಗ, ಹೃದಯ ವರ್ಷ ಮಾಡ್ತಾರೆ, ಇದೇ ಫಸ್ಟ್ ಅಲ್ಲ ಅವ್ರು ಮಾಡ್ತಿರೋದು. ವರ್ಷ ಹಿಜಾಮ ಕ್ಯಾಂಪ್ ಅಂತ ಮಾಡಿದ್ದಾರೆ. 25 ವರ್ಷ ಹಿಂದೆಯಿಂದ ಇವತ್ತು 51 ವರ್ಷ ಆಗೈತಲ್ಲ, 26 ವರ್ಷದಿಂದನೂ ಮಾಡ್ತಾ ಇದ್ದಾರೆ. ನೀವೇನ ಐಡಿಯಾ ಹೇಳ್ಕೊಟ್ರೆ? ಇಲ್ಲ ಸರ್, ನಮ್ದು ಐಡಿಯಾ ಏನಿಲ್ಲ. ಅವ್ರ ಹತ್ರ ನಾವೇ ಐಡಿಯಾ ತಗೊಂತೀವಿ. ಆದ್ರೂ 26 ವರ್ಷದಿಂದನೂ ಮಾಡ್ತಾ ಇದ್ದಾರೆ. ನಮಸ್ಕಾರ. ಈ ದಿನ ನಮ್ಮ ಎರಾರ್ ಮಸೀದಿಯ ಮುತವಲ್ಲಿ ಸಾಹೇಬರು ಹಾಗೂ ಮಾಜಿ ನಗರಸಭೆ ಅಧ್ಯಕ್ಷರಾದ ಅಮಾನುಲ್ಲಾ ಖಾನ್ ರವರ 51ನೇ ಜನ್ಮದಿನ. ಅವರಿಗೆ ನಾವು ನಮ್ಮ ಹೃದಯಪೂರ್ವಕ ಶುಭಾಶಯಗಳು ತಿಳಿಸುತ್ತಾ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಅಧಿಕಾರ ಕೊಟ್ಟು ಇನ್ನೂ ಅವರಿಗೆ ಮುಂದುವರಿಲಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಇವತ್ತು ಇವರ ಹುಟ್ಟುಹಬ್ಬದ ಪ್ರಯುಕ್ತ ಎರಾರ್ ಶಾದಿ ಮಹಲ್ನಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಂತೆ ತಪಾಸಣೆಗಳು ನಡೆದವು. ಹಾಗೆ ಮೂತ್ರಪಿಂಡದ ಬಗ್ಗೆಯೂ ಸಹ ತಪಾಸಣೆಗಳು ನಡೆದು ನುರಿತ ವೈದ್ಯಾಧಿಕಾರಿಗಳು ಬಂದಿದ್ದರು. ಬಹಳ ಜನ ಬಂದು ಇದರಲ್ಲಿ ಭಾಗವಹಿಸಿ ರೋಗಿಗಳು ತಮ್ಮ ತಪಾಸಣೆಯನ್ನು ಮಾಡಿಕೊಂಡಿದ್ದಾರೆ. ಇದೇ ಥರ ನಾನು ಸುಮಾರು ಒಂದು 5-6 ವರ್ಷದಿಂದ ಇವರ ಹುಟ್ಟುಹಬ್ಬದಲ್ಲಿ ನಾನು ಪಾಲ್ಗೊಳ್ತಾ ಇದ್ದೀನಿ. ಒಂದೊಂದು ವರ್ಷಕ್ಕೆ ಒಂದೊಂದು ಪ್ರೋಗ್ರಾಮ್, ಒಂದೊಂದು ಕಾರ್ಯಕ್ರಮ ಇಟ್ಕೊಳ್ತಾರೆ ಬಡವರಿಗೋಸ್ಕರ. ಇವರ ರಾಜಕೀಯ ಜೀವನವಾಗಲಿ ಮತ್ತು ಇವರ ಸ್ವಂತ ಜೀವನವಾಗಲಿ ಬಡವರಿಗೆ ಸಬಲೀಕರಣ ಮಾಡೋದಕ್ಕೆ, ಬಡವರಿಗೆ ಅನುಕೂಲ ಮಾಡೋದಕ್ಕೆ ಬಹಳ ಶ್ರಮ ಪಟ್ಟಿದ್ದಾರೆ. ಇವರೊಂಥರ ವ್ಯಕ್ತಿ ಅಂತ ಹೇಳೋದಕ್ಕಿಂತ ಒಂದು ಶಕ್ತಿನ ಅಂತ ಹೇಳೋದು ತಪ್ಪಿಲ್ಲ. ಆ ಥರ ಇವರು ಒಂದು ತಮ್ಮ ವರ್ಚಸ್ಸನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ. ನಾನು ಒಂದು ಶಿರಾ 24 ನ್ಯೂಸ್ ವತಿಯಿಂದ ಒಂದು ಸಲಹೆ ಅಂತ ತಿಳ್ಕೊಂಡು ತಪ್ಪಿಲ್ಲ, ನಾನು ಹೇಳ್ತೀನಿ. ಮುಂದಿನ ವರ್ಷ ನಾವೇನು ಇನ್ಶಾ ಅಲ್ಲಾ ಈ 53ನೇ ಹುಟ್ಟುಹಬ್ಬ ನಾವು ಅಲ್ಹಾಜ್ ಅಮಾನುಲ್ಲಾ ಖಾನ್ ಸಾಹೇಬ್ ಆಚರಣೆ ಮಾಡುವಾಗ ಒಂದು ನನ್ನ ವತಿಯಿಂದ ಹೇಳ್ತಿರೋದು, ಒಂದು 10-12 ಬಡವರಿಗೆ ಗುರುತಿಸಿ ಆ ಮದುವೆ ಕಾರ್ಯಕ್ರಮವನ್ನು ಇಟ್ಕೊಂಡ್ಬಿಟ್ರೆ ನೋಡಪ್ಪ, ಪ್ರತಿ ವರ್ಷ ಏನಾಗ್ತದೆ ಅಂದ್ರೆ ನಾವು ಹುಟ್ಟುಹಬ್ಬ ಆಚರಣೆ ಮಾಡುವಾಗ ಆ ಏನು ಮದುವೆ ಆಗಿರ್ತಾರೆ 10-12 ಕುಟುಂಬಗಳು, ಗಂಡ ಹೆಂಡತಿ ಅಂತ ಏನೊಂದು ಸಂಬಂಧ ಇರ್ತದೆ, ಅವರು ಸಹ ಒಂದು ಅವ್ರದ್ದು ಆನಿವರ್ಸರಿ ಆಚರಣೆ ಮಾಡುವಾಗ ಅವ್ರು ಜ್ಞಾಪಿಸ್ಕೊಂತಾರೆ. ಇವ್ರ ಹುಟ್ಟಹಬ್ಬದಲ್ಲಿ ನಾನು ಈ ತರ ಪ್ರೋಗ್ರಾಮ್ ಮಾಡಿದೆ ಅಂತ ಇವರು ಜ್ಞಾಪಿಸ್ಕೊಂತಾರೆ. ಈ ತರ ಸಂದರ್ಭಗಳು ಬರಲಿ ಮುಂದಿನ ದಿನಗಳಲ್ಲಿ ಅಂತ ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಈ ದಿವಸ ನಮ್ಮ ಶಿರಾ ನಗರದ ಮಾಜಿ CMC ಅಧ್ಯಕ್ಷರಾದ ಹಾಗೂ ಮುತವಲ್ಲಿ ಅಲ್ಹಾಜ್ ಜನಾಬ್ ಅಮಾನುಲ್ಲಾ ಖಾನ್ ಅವರ 51ನೇ ಜನ್ಮದಿನದ ಶುಭಾಶಯಗಳು. ಆ ದಿವಸವನ್ನು
ಫ್ರೀಯಾಗಿ ಮೆಡಿಕಲ್ ಕ್ಯಾಂಪ್ ನಮ್ಮ ಏರ್ಪಡಿಸಲಾಗಿದೆ ಐರಾರ್ ಶಾದಿ ಮಲ್ ಹತ್ರ. ಅವ್ರಿಗೆಲ್ಲ ನಾನು ನಮ್ಮ ಜಮ್ಮೆ ಮಸೀದ್ ಕಮಿಟಿಯಿಂದ ನಾನು ನಾಮಿನಿ ಕೌನ್ಸಿಲರ್ ಮೊಹಮ್ಮದ್ ರಹಮತುಲ್ಲಾ ಶರೀಫ್ ಕಾರ್ತಿಕ ಶುಭಾಶಯವನ್ನು ಕೋರುತ್ತೇನೆ. ಈ ದಿನ ಇಹ್ರಾನ್ ಮಸೀದಿಯ ಮಾಜಿ ಮುತವಲ್ಲಿ ಹಾಗೂ ನಗರಸಭೆಯ ಮಾಜಿ ಅಧ್ಯಕ್ಷರು ಅಲ್ಲಾಜ್ ಅಮಾನುಲ್ಲಾ ಖಾನ್ ರವರ ಜನ್ಮ ದಿನಾಚರಣೆ. ಈ ಸಂದರ್ಭದಲ್ಲಿ ಅವರಿಗೆ ಶುಭಾಶಯಗಳನ್ನು ಕೋರುತ್ತಾ ಈ ಒಂದು ಧಾರ್ಮಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳನ್ನು ಈ ಸಮಯದಲ್ಲಿ ಹಮ್ಮಿಕೊಂಡಿದ್ದಾರೆ. ಅವರಿಂದ ಸಾವಿರಾರು ಜನ ಈ ಒಂದು ವ್ಯವಸ್ಥೆಯನ್ನು ಪಡೆದಿದ್ದಾರೆ. ಆದ್ದರಿಂದ ಇನ್ನು ಮುಂದೆ ಅವರು ನಮ್ಮ ಇಸ್ಮಾಯಿಲ್ ಸಾಬ್ರು ಹೇಳಿದಂಗೆ ಸುಮಾರು 10 ರಿಂದ 15 50 ಅವ್ರು ಮಾಡ್ಬೋದು, ಅಷ್ಟು ದೇವರು ಅವರು ಕೊಟ್ಟಿದ್ದಾನೆ. ಇರಲಿ, ಈ ಮುಂದಿನ ಜನ್ಮದಿನದಲ್ಲಿ ಅವರು 10 ರಿಂದ 15 ಮದುವೆಗಳನ್ನು ಮಾಡಿದರೆ ತುಂಬ ಒಳ್ಳೆಯದು ಅಂತ ಹೇಳುತ್ತಾ ನಾನು ಮಾತು ಮುಗಿಸ್ತೀನಿ. ಈ ದಿನದ ಕಾರ್ಯಕ್ರಮದಲ್ಲಿ ಮಾಜಿ ನಗರಸಭಾಧ್ಯಕ್ಷರು ಹಾಗೂ ಏರಾರ್ ಮಸೀದಿ ಮುತವಲ್ಲಿ ಇವರು ಜನ್ಮದಿನೋತ್ಸವ 51ನೇ ಜನ್ಮದಿನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇದೇ ಒಂದು ದಿನದಲ್ಲಿ ಎಲ್ಲ ಇಲ್ಲಿ ಸಿರಾ ತಾಲೂಕಿನ ಎಲ್ಲರಿಗೂ ತಪಾಸಣೆಯನ್ನು ಮಾಡೋದಕ್ಕಾಗಿ ಬೆಂಗಳೂರಿಂದ ಕರೆಸಿದ್ದಾರೆ. ಹೃದಯ ರೋಗ, ಕಿಡ್ನಿದು ಪ್ರಾಬ್ಲಮ್ಮು ಏನೇ ಇದ್ರೂ ಇವತ್ತು ಎಲ್ಲ ಡಾಕ್ಟರ್ಗಳು ಬಂದಿದ್ದಾರೆ. ಇದನ್ನು ಚಿಕಿತ್ಸೆ ಪಡೆಯಲು ಇವರ ಜನ್ಮದಿನೋತ್ಸವದ ಪರವಾಗಿ ಉಚಿತವಾಗಿ ಇದನ್ನು ಮಾಡಿದ್ದಾರೆ. ನಾನು ಇವರಿಗೆ ಆರೋಗ್ಯ, ಐಶ್ವರ್ಯ ಮತ್ತು ಒಳ್ಳೆಯ ಹುದ್ದೆಯನ್ನು ಕೊಟ್ಟು ದೇವರು ಕಾಪಾಡಲಿ, ಇವರ ಕುಟುಂಬದವರಿಗೂ ಒಳ್ಳೆ ಇದಾಗಲಿ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕೃಷ್ಣಗಿರಿ ಆಸ್ಪತ್ರೆಯಿಂದ ಬಂದಿರೋದು, ಬೆಂಗಳೂರಿನ ಹೆಸರುಘಟ್ಟ ರೋಡಲ್ಲಿರೋದು. ಇಲ್ಲಿ ಬಂದಾಗ ಇಲ್ಲಿ ಯೂಶಲಿ ಸಿಟಿಯಲ್ಲಿ ನಿಮಗೆ ಸ್ವಲ್ಪ ಚೆನ್ನಾಗಿರೋ ಪೇಷಂಟ್ ಸಿಗ್ತಾರೆ. ಹಳ್ಳಿ ಕಡೆ ಬಂದ್ರೆ ನಿಮಗೆ ಸ್ವಲ್ಪ ಬೇರೆ ಬೇರೆ ತರ ರೋಗ ಇರೋ ಪೇಷಂಟ್ಗಳು ಸಿಗ್ತಾರೆ. ನಮಗೂ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಇದು. ಹೊಸ ಪೇಷಂಟ್ಸ್ ನೋಡಿ ಅವರಿಗೆ ಏನ್ ಟ್ರೀಟ್ಮೆಂಟ್ ಮಾಡ್ಬೋದು ಅಂತ ಯೋಚನೆ ಮಾಡಿ, ಪ್ಲಸ್ ನಮ್ಮ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಉಚಿತ ತಪಾಸಣೆ ಕೊಟ್ಟಿದ್ದೀವಿ. ಇನ್ನೊಂದಷ್ಟು ಜನಕ್ಕೆ ಇನ್ನ ಹೈಯರ್ ಚೆಕಪ್ ಬೇಕಿರೋರಿಗೆ ನಾವು ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಸಪ್ತಗಿರಿ ಆಸ್ಪತ್ರೆಯಲ್ಲಿ ಫ್ರೀ ಹೆಲ್ತ್ ಚೆಕಪ್ ಮತ್ತೆ ಟ್ರೀಟ್ಮೆಂಟ್ ಫ್ರೀ ಆಗಕ್ಕೆ ಆದಷ್ಟು ಟ್ರೈ ಮಾಡ್ತೀವಿ. ನಮ್ಮ ಕಡೆಯಿಂದ ಇಲ್ಲಿಗೆ ಬಂದು ಖುಷಿ ಆಗಿದೆ. ಜನರಿಗೂ ಒಂದ್ ಸ್ವಲ್ಪ ಒಳ್ಳೇದಾಗ್ಲಿ ಅಂತ ನಾವು ಈ ಫ್ರೀ ಹೆಲ್ತ್ ಚೆಕಪ್ಗೆ ಬಂದಿದ್ದೀವಿ. ಚಿಕಿತ್ಸೆ ಆಗಿಲ್ಲ ಅಂದವ್ರಿಗೆ ಏನ್ ಸಲಹೆ ಕೊಟ್ಟಿದ್ದೀವಿ? ಚಿಕಿತ್ಸೆ ಮಾಡೋಕ್ಕಾಗಿಲ್ಲ ಅಂತ ಯಾವುದೋ ಆ ಥರ ಪೇಷಂಟ್ ಇಲ್ಲ. ಇಲ್ಲಿ ಸುಮಾರು ಹೆಚ್ಚಾಗಿ ಬಂದಿರೋ ಪೇಷಂಟ್ ಅಂತಂದ್ರೆ ಹೃದಯ ರೋಗ ಸಮಸ್ಯೆಯಿಂದ ಬಂದಿರೋದು. ಅದಕ್ಕೆ ನಾವು ಇಲ್ಲಿ ECG ಮತ್ತು ಎಕೋ ಮುಖಾಂತರ ಮತ್ತು ನಮ್ಮ ಹೃದಯ ರೋಗ ತಜ್ಞರು ಡಾಕ್ಟರ್ ವತಿಯಿಂದ ಸುಮಾರು ತಪಾಸಣೆ ಮಾಡಿದ್ವಿ. ಆ ಕೆಲವು ತಪಾಸಣೆಗಳಲ್ಲಿ ಕೆಲವೊಂದು ಪೇಷಂಟ್ಗೆ ಹೃದಯ ಸಮಸ್ಯೆ ಕಂಡು ಬಂದಲ್ಲಿ ಆ ಪೇಷಂಟ್ಗಳಿಗೆ ನಾವು ಸಪ್ತಗಿರಿ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿ ಉಚಿತವಾಗಿ ಅವರಿಗೆ ಅಂಜಿಯೋಗ್ರಾಮ್ ಮಾಡೋದಾಗ್ಲಿ, ಅಂಜಿಯೋಪ್ಲಾಸ್ಟಿ ಮಾಡೋದಾಗ್ಲಿ, ಅದ್ರ ಜೊತೆಗೆ ಅವರಿಗೆ ಬೈಪಾಸ್ ಸರ್ಜರಿ ಆಗಲಿ ಯಾವುದೇ ರೀತಿಯ ಸರ್ಜರಿಗಳನ್ನು ಉಚಿತವಾಗಿ ಮಾಡಿಕೊಡಲಾಗುತ್ತದೆ. ಇದೇ ತರನೇ ಹೋದ ವರ್ಷದಲ್ಲಿ ಕೂಡ ನಾವು ಕ್ಯಾಂಪ್ ಮಾಡಿದ್ದೀವಿ. ಇದೇ ಸಮಯದಲ್ಲಿ ಅವಾಗ ಸುಮಾರು 25 ರಿಂದ 30 ಜನ ಸಪ್ತಗಿರಿ ಆಸ್ಪತ್ರೆ ಕರ್ಕೊಂಡು ಹೋಗಿ ಉಚಿತವಾಗಿ, ಅಂದ್ರೆ ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ನರರೋಗ, ಕ್ಯಾನ್ಸರ್, ಮೂತ್ರಪಿಂಡದ ಕಲ್ಲು, ಈ ತರ ಯಾವುದೇ ಸಮಸ್ಯೆಗಳಿದ್ರೆ ಉಚಿತವಾಗಿ ಕರ್ಕೊಂಡು ಹೋಗಿ ಲಾಸ್ಟ್ ಇಯರ್ದಲ್ಲಿ 30 ರಿಂದ 40 ಜನ ಫ್ರೀಯಾಗಿ ಸರ್ಜರಿ ಮಾಡಿಕೊಟ್ಟಿದ್ವಿ. ಅದೇ ತರನಲ್ಲಿ ಈ ವರ್ಷ ಕೂಡ ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಇವತ್ತಿನ ದಿನದಲ್ಲಿ ಕೂಡ ಒಂದು 20 ರೋಗಿಗಳನ್ನು ಸೆಲೆಕ್ಟ್ ಆಗಿದ್ದಾರೆ. ಮುಂದಿನ ಚಿಕಿತ್ಸೆಗೆ ನಾವು ಬೆಂಗಳೂರು ಕರ್ಕೊಂಡು ಹೋಗಿ ಅವರಿಗೆ ಉಚಿತವಾಗಿ ತಪಾಸಣೆ ಮಾಡಿ ಅದ್ರ ಜೊತೆ ಉಚಿತ ಚಿಕಿತ್ಸೆ ಅಂತಂದ್ರೆ ಸರ್ಜರಿ ಕೂಡ ಉಚಿತವಾಗಿ ಮಾಡಿಕೊಡಲಾಗುತ್ತದೆ. ಇದೇ ರೀತಿ ಮುಂದಿನ ವರ್ಷನೂ ಕೂಡ ಮಾಡಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ. ಥ್ಯಾಂಕ್ ಯು.